ಬಾಳಿಯ ಬನದಾಗ ನಾವುಲೇನಿ ನನ್ನ ಮಗ್ಲೇ ಹುಚ್ಚು ಹಾಕತ್ತಿಲ್ಲ ಒಯ್ಯಲಿ ಆರಾಮಾಗಿ ಒಯ್ಯಿ ಮೂತ್ರದಾನನೇ ಸಮಾಧಾನ. ಸರ್ ಸರ್ ನಾನೇನು ಮಾಡಿಲ್ಲ ಸರ್. ಏನು ಮಾಡಿ ನೀನು ಏನು ಮಾಡಿ ಸರ್ ಸರ್ ನಡಿ ಅಲ್ಲಿ ಪೊಲೀಸ್ ಸ್ಟೇಷನ್ ವಹಿಸ್ತೀನಿ ನಡಿ ಮಗನ. ಏಳು ದಿವಸಲಿದ್ದು ಹುಡುಕ್ಬೇಕಲ್ಲಿ ನಿನ್ನ ಮಗನ. ನಡಿ ಅಲ್ಲಿ ಹಾಕ್ತೀನಿ ಮಗನ ನಿನ್ನ ಹೋಗ್ತೀನಿ. ನಡಿ ಮಗನ ಅಲ್ಲಿ ಸ್ಟೇಷನ್ಯಾಗ ಹೋಗಿ ಮಗನೇ ನಮ್ಮ ಸಾಹೇಬ್ರ ಕೈಲಿ ವಹಿಸ್ತಾರೆ ನಡಿ. ಹಲೋ ಹೇಳಿ ಉಸ್ಳು ಮಗನೆ. ನಾನಾ ಸಾಯಂಕಾಲ ಬರ್ತೀನಿ. ಪಾಲ್ತನ ಮಗನ ಎಲ್ಲಿ ಕುಂತಿದ್ದ ಮುದ ಜ್ಞಾನ ಐತಿಲ್ಲ. ಬಾಗಿಲು ಹಾಕೊಂಡು ಕುಂದ್ರಕ್ ಬರಕಲ್ಲೇನು? ಅಲ್ಲಿ ಪೊಲೀಸ್ ಸ್ಟೇಷನ್ನಾಗ ಗಾದಿ ಹಾಯಿಸಿ ಕೊಡ್ತದ, ಮಲಿಕಂಡು ಮಾತಾಡುವಂತೀವಿ. ನಡಿ ಮಗನೇ ಹೋಗ್ಲೇ ನಡಿ. ಹಂಗಡೆ ಬಂದ ಎಲ್ಲಿ ಬಾತ್ರೂಮ್ದಾಗಿದ್ದೀನಿ. ಇವನೊಬ್ಬನ ಸಿಕ್ಕ ಅವ್ನ ತನಕ ಏನು ಕಚ್ಚ ಸರ್ ಅವನಿಗೆ ಹಚ್ಬೇಕು ಸರ್. ಹಚ್ಚಲೇ ಸರ್ ಹಚ್ಚಿ ನಿಮ್ಗೆಲ್ಲ ಯಾರು ಹೇಳಕ್ ಕೇಳಿರಲ್ಲ ಲೇ, ಅದಕ್ಕೆ ಇಷ್ಟು ಮಾತಾಡಕತ್ತೀರಿ. ಮುಕ್ಳಿ ಮ್ಯಾಗ ಆಡೋದ್ರ ಸರಿ ಹೋಗ್ತಿರಲ್ಲ. ಹಚ್ಚಿದೆ ಹಾಂ ಸರ್. ಧಾನ್ಯ ಮಗನ ನಡಿ, ಅವನು ಎಲ್ಲಿ ಅದನ್ನ ತೋರಿಸಿ ನಡಿ. ಅವನ ದನಕಾಯ ನನ್ನ ಮಗ ಎಷ್ಟೊತ್ತಾಯ್ತು ಹುಡುಕ್ತೀವಿ. ಎಲ್ಲಿ ಅದನು ಎಬ್ಸ ಅವನ ಎಟ್ಟು ಮಗನ. ಮುಚ್ಚು ಮುಚ್ಚ 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 ಎಬ್ಸು ಕೈ ಬಾರ್ದು ಎಬ್ಸು. ಧಾನ್ಯ ಲೇ ಧಾನ್ಯ ನಿನ್ನೆ ಎಷ್ಟು ಮೆತ್ತಗಿತ್ತು, ಇವತ್ತು ಯಾಕೆ ಬಿರುಸಾಗೈತಲ್ಲ? ಶ್ರಾವಣದಾಗ ತೆಗಿಸೋಕಾಗಿಲ್ಲ, ಅದಕ್ಕೆ ಉದ್ದುದ್ದೆ ಬೆಳೆದಾವ. ಈ ಹೆಣ್ಮಕ್ಳಿಗೂ ಗಡ್ಡ ಬರ್ತಾವನ? ಏನಿದು ವಾಸನೆ ಬರೋಕೈತಿಲ್ಲ? ಹುಚ್ಚಿ ನೀನ್ಯಾಕೆ ಬಂದಿಲ್ಲ? ನಾ ಅಲ್ಲ, ಮಾಮಗಳು ಕರ್ಕೊಂಬಂದಾರ. ಎದ್ದೇಳ ಮಗನ, ಎದ್ದೇಳ ನಡಿ ನಡಿ. ನೀನು ಏನು ನಡಿ ನಡಿ ಏನು ಮಾಡಿಲ್ಲ ನಡಿ. ನಿನಗ ಅವಾರ್ಡ್ ಕೊಡಿಸ್ತೀನಿ ನಡಿ ಮಗನ. ನಡಿ 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 ಹಾಕ ನೀ ನಡಿ. ಅಲ್ಲಿ ನಿಂತ್ಗ, ಇಲ್ಲೇ ಇಲ್ಲಿ ನಿಂತ್ಗ. ಇಲ್ಲ ಸ್ವಲ್ಪ ಮುಂದಕ್ಕೆ ಬಾ ನಡಿ. ತಿಂತ್ಯಾ? ಬೇಡ ಸ್ವಲ್ಪ ಬೇಡ ಸರ್. ನೀವು ತುಂಬ ಒಳ್ಳೆ ರಸಿಕ ಅಂತ. ತಗಲಿ ಬೇಡ ತಗಲೇ. ವೆಲ್ಕಮ್ ಟು ಅವರ್ ಸ್ಟೇಷನ್. ಬದ್ಮಾಶ್ ಯಾಕೆ ನಡ್ರಿ? ಹಲೋ ಪಿ ಎಸ್ ಐ ನಮಸ್ಕಾರಕ್ಕೆ ಬೆಂಕಿ ಹಚ್ಚಪ್ಪ ನಿಂದ. ಅಲ್ಲ ಅವು ನಮ್ಮ ಮಟಗ ಮಂಜನ ಹುಡುಗರನ್ನ ಅರೆಸ್ಟ್ ಮಾಡಿದ್ದೆ ಅಂತಲ್ಲ. ನಾ ಹೇಳಿದ್ ನೆನಪು ನಿನಗೆ ಅರೆಸ್ಟ್ ಮಾಡಂತ. ನಿನಗೆ ತಿಳಿದದ್ದು ನೀ ಮಾಡದ? ಸ್ವಲ್ಪ ಅರ್ಥ ಮಾಡ್ಕೇರಿ. ನಾನು ಈ ಕ್ಷೇತ್ರದ MLA ನೀ. ಅದೆಲ್ಲ ಬೇಡ, ಸುಮ್ಮನೆ ಆ ಹುಡುಗರನ್ನ ರಿಲೀಸ್ ಮಾಡು. ಏನೋ ನಮ್ಮ ಹುಡುಗಂತ ನಾವು ಕರೆಸಿದ್ರೆ ನೀನು ನಮಗೆ ಉಲ್ಟ ಬರಕೈತಿಲ್ಲ. ಇದು ಭಾಳದ ನಡೀದಿಲ್ಲ ನೋಡು. ಓದ್ತಿದ್ ನೋಡು ನೀರಿಲ್ಲ ಜಾಕ. ಸುಮ್ಮನೆ ರಿಲೀಸ್ ಮಾಡ ಹುಡುಗರನ್ನ. ತೋದ ಮುಂದೆ ನಾನು ನೋಡ್ಕೊಂತೀನೋ. ರಿಲೀಸ್ ಮಾಡ್ರಿ, ಸುಮ್ಮನೆ ಒಳ ಟೆನ್ಷನ್ ಕೊಡ್ಬೇಡ್ರಿ ನೀವು. ನಮಸ್ಕಾರ ಸಾಹೇಬ್ರೆ, ಚಲೋ ಅದಿರಿ? ಬೇಸದಿರಿ? ಆರಾಮದಿರಿ? ಬಾಗುನ್ನವ ಸಾರು? ಯಾರಲ್ಲೇ ನೀನು? ಮಂಜಣ್ಣ, ಮಟ್ಟಕ ಮಂಜಣ್ಣ. ಓ ಮಟ್ಕ ಮಂಜ. ಅಧಿಕಾರ ಐತನ್ನ ಬರೆದಾಗ ಸಾಹೇಬರು ಬಾಯಿ ಭಾಳ ಉದ್ದ ಬಿಡ್ಲಿಕ್ಕೈತಾರ. ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ, ನಡೀತದ. ಇದೇನು ನಮಗೆ ಹೊಸದಲ್ಲ. ಹೇಳಲೇ, ಯಾಕೆ ಫೋನ್ ಮಾಡಿದ್ದೆ? ಈಗ ಕರೆಕ್ಟ್ ದಾರಿಗೆ ಬಂದ್ರೆ ನೋಡ್ರಿ ಸಾಹೇಬ್. ಅದ ನಮ್ಮ MLA ಸಾಹೇಬರು ನಿಮ್ಗೆ ಫೋನ್ ಹಚ್ಚಿ ಹೇಳಿರ್ಬೇಕು.
8 ಗಂಟೆಗೆ ತಂದು ಬಿಟ್ಟು ಬಿಡ್ರಿ. ಅಡ್ರೆಸ್ ನಮ್ಮ ಹುಡುಗರು ಹೇಳ್ತಾರೆ, ಕೇಳ್ರಿ ಸಾಹೇಬ್ರ. ನಮಸ್ಕಾರ ಸಾಹೇಬ್ರ, ಕರಿ ಬಸವ ಸಾಹೇಬ್ರ, ಇಡ್ತೀನಿ ಸಾಹೇಬ್ರ. ತಮ್ಮ ಹೊಡಿಯಪ್ಪ ಗಾಡಿ. ಭಾಳ ಚಲೋ ಬಾರಿಸಿದ್ರು, ಮಸ್ತ್ ಬಾರಿಸಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಏನಪ್ಪ ದೋಸ್ತ, ನನ್ನಲ್ಲೇ 5 ಬಡ್ಡಿ 10 ಬಡ್ಡಿ ತಗೊಂಡು ಕೇಸಿ ಈಗ ಕೋಟ್ಯಾನಗಟ್ಲೆ ರೊಕ್ಕ ಮಾಡಿದಲ್ಲಪ್ಪ ದೋಸ್ತ. ಹೆಂಗಪ್ಪ ಇದು? ಮಾಮ ಕರಬ್ ಬಾಮ ಮಾಮ ಮಾಮ ಕರಬ್ ಬಾಮ್ ಮಾಮ ಮಾಮ ಕರಬ್ ಮಾಮ 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 ಕರಬ್ ಮಾಮ ಮಾಮ. ಟೈಮ್ ಚಲೋ ಇತ್ತಂದ್ರೆ ಲಕ್ಷ್ಮಿ ಬ್ಯಾಡ್ 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 ಅಂದ್ರೆ ಮನ್ಯಾಗ ಹಂಗ ಬರ್ತಾಳ. ನಂದು ಟೈಮು ಚಲೋ ಐತಿ. ಕಾಲಾಯ್ ತಸ್ಮೈ ನಮಃ. ಅಣ್ಣ ಇನ್ನೂ ಒಂದು ಬೀಟು ಚಲೋ ಬಾರ್ಸ್ರಿ. ಸಾಹೇಬ್ರು ಕರೆಕ್ಟ್ ಟೈಮಿಗೆ ಬರಕೈತಾರ. ಸಾಹೇಬ್ರಿಗೆ ಟೈಮಿಂಗ್ ಸೆನ್ಸ್ ಭಾಳ ಐತಿ. ಬರ್ಲಿ 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 ಬಾರ್ಸ್ರಿ. ಸಾಹೇಬ್ರು ಹಂಗೆಲ್ಲ ಮಾಡ್ತಾರೆ ಕಳ್ಳ. ಏನೋ ಒಂದು ದಿವಸ ಜೈಲಿನಾಗ ಇಟ್ಕೊಂಡು ಸೊಲಗಿಸ್ತಿ ಸಿಟ್ಟಿಗಾರ ಕನ್ನಡಿ. ಸಾಹೇಬ್ರೆ ನಮಸ್ಕಾರ. ಚಲೋ ಅದಿರಿ, ಬೇಸದಿರಿ, ಆರಾಮದಿರಿ? ಬಾಗುಣ್ಣ ಹೊಸವ್ರು ಏನು ಮಂಚ ಹೆಂಗೆ ನಡದ್ ನಿನ್ನ ದಂಧೆ ಇಲ್ಲ? ಸಾಹೇಬ್ರೆ ದಂಧೆ ಮೊದಲೆಲ್ಲ ಭಾಳ ಚಲೋ ಇತ್ತು, ಆದರೆ ಈಗೀಗ ಸ್ವಲ್ಪ ಕಷ್ಟ ಇದೆ ಅಷ್ಟೇ. ಸ್ವಲ್ಪ ಕಷ್ಟ ಆಗತೈತೆ. ಹ್ಞೂ ರೀ, ನಾವು ಸ್ವಲ್ಪ ದಿನ ತಡಕ ಪೂರ ದಂಧನ ಬಂದ್ ಮಾಡ್ತಾನೆ. ಸಾಹೇಬ್ರು ಕಾಮಿಡಿ ಮಾಡಿದ್ರಾಗ ಸಾಹೇಬ್ರ ಕನಸು ಕಾಣಬೇಕು ರೀ, ಹಗಲು ಕನಸು ಕಾಣ್ತಾರೆ ನಾವು. ಇವೆಲ್ಲ ಆಗೋ ಮಾತಲ್ಲ, ಮಾಡೋ ಮಾತಲ್ಲ. ಸುಮ್ಮನೆ ಏಯ್ ಕೇಳ್ರಿ, ನೀವು ಹಾಳಾಗ್ರಿ, ನಾನು ಬೇಡ ನಂಗಿಲ್ಲ. ನಿಮ್ಮಿಂದಾಗಿ ಊರು ಮಂದಿನ ಹಾಳು ಮಾಡ್ಕೊಬೇಡ್ರಿ, ತಲೆ ಕೆಡುತ್ತೆ. ಎಲ್ಲರಂಗಲ್ಲ, ನಾನು ನಿಷ್ಠೆ ನಿಯತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಬೇಕಂತ ಬಂದೆ. ಒಳ್ಳೆಯವರು ಒಳ್ಳೆಯವರು, ಕೆಟ್ಟವ್ರಿಗೆ ತುಂಬ ಕೆಟ್ಟವರು.
ಕೆಟ್ಟವ್ರು ಮಾಡಬೇಡ್ರು. ಒಳ್ಳೆ ಸಾಹೇಬ್ರ, ಈ ನಿಯತ್ತು ಪ್ರಾಮಾಣಿಕತೆ ಒಳ್ಳೇದು ಎಲ್ಲ ನಡೆಯಂಗಿಲ್ಲ. ಓನ್ಲಿ ಫಾರ್ ಮನಿಗೆ ಬೆಲೆ ಐತಿ. ನೋಡ್ರಿ ಸಾಹೇಬ್ರ, ನೀವು ನಮ್ಮನ್ನ ಭಾಳ ಕಷ್ಟಪಟ್ಟು ಹಿಡಿತೀವಿ. ನಾವು ನೋಡಿದ್ರೆ ಬರೀ 350 ರೂಪಾಯಿ ಫೈನ್ ಕಟ್ಟಿ ಹೊರಗೆ ಬರ್ತೀವಿ. ಏನೋ ಹೆಚ್ಚು ಕಡಿಮೆ ಆಯಿತು 1-2 ತಿಂಗಳು ಗಡಿ ಪಾರು ಮಾಡ್ತೀವಿ. ನಾವು ನಮ್ಮ ಹುಡುಗರು ಹೋಗಿ ಆರಾಮ್ ಎಂಜಾಯ್ ಮಾಡಿ ಬರ್ತೀವಿ. ಸಾಹೇಬ್ರ, ವಿಧಾನಸೌಧದಾಗ ಮಟಕ ಕೇಸ್ ಇಷ್ಟು ಹಿಡಿದೀವಿ ಅಂತಾರೆ. ಮಟಕ ಬಂದ್ ಮಾಡ್ತೀವಿ ಅಂತಾರ, ಬಂದ್ ಮಾಡೋದಿಲ್ಲ. ಯಾಕಂದ್ರೆ ಮಟಕದಿಂದ ದೊಡ್ಡವ್ರ ಲಾಕರ್ನಾಗ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಲಕ್ಷ್ಮೀ ಇರ್ತಾಳ, ಅದಕ್ಕ ಬಂದಾಗೋದೇ ಇಲ್ಲ. ಸಾಹೇಬ್ರ, ಈಗಿನ ಕಾಲದಕ್ಕೆ ಕೆಟ್ಟದಾಗ ನಡೆಯೋದು, ಕೆಟ್ಟದ್ದ ಜಾಸ್ತಿ ಐತಿ. ನಮ್ಮ ಕಾನೂನು ಸರಿಗಿಲ್ರಿ ಸಾಹೇಬ್ರ, ಕಾನೂನು ಸರಿಗಿಲ್ಲ. ನೋಡ್ರಿ, ಲೈಸೆನ್ಸ್ ಇಲ್ಲ ಅಂದ್ರೆ 1000 ರೂಪಾಯಿ ಫೈನ್. ಓಕೆನಾ? ಕುಡಿದು ಗಾಡಿ ಓಡಿಸಿದ್ರೆ 1000 ರೂಪಾಯಿ ಫೈನ್. ಮಟಕ ಆಡಿ ಸಿಕ್ಕಾಕೊಂಡ್ರೆ ಬರೀ 350 ರೂಪಾಯಿ ಫೈನ್. ನಗು ಬರ್ತದ್ರಿ ಸಾಹೇಬ್ರ, 350 ರೂಪಾಯಿ ಕೋಟಿನಾಗ ಕಟ್ಟಾಕ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಕೋಟಿಗಟ್ಟಲೆ ವ್ಯವಹಾರ ಮಾಡೋರು ನಮ್ಗೆ 350 ರೂಪಾಯಿ ಯಾವ ದುಡ್ಡು? ಎ ಸಿ ಕಾರ್ನಾಗ ಹೋಗಿ ಫೈನ್ ಕಟ್ಟಿ ಬರ್ತೀವಿ. ಇವೆಲ್ಲ ಬಂದ್ ಮಾಡೋದು ಅವೆಲ್ಲ ಸುಳ್ಳು ಬೇಡ್ರಿ ಸಾಹೇಬ್ರ. ಹೌದಲ್ಲ ಉಮೇಶ್? ಅವನು ಬಾರಿ ತಿಳ್ಕೊಂಡಿಲ್ಲ ಮಂಜ. ಮಸ್ತ್ ತಿಳ್ಕೊಂಡ್ರಿ ಸಾಹೇಬ್ರ. ದುಡ್ಡು ಕೊಟ್ಟು ಎಲ್ರನ್ನೂ ಕೊಂಡ್ಕೋಬೋದು. ಆದ್ರೆ ನನ್ನಲ್ಲ. ನೋಡು ಮಂಜ, ನನಗೆ ಇನ್ನೊಂದು ಚಾನ್ಸ್ ಕೊಡು. ನಿನ್ನ ಈ ದಂಧನೆಲ್ಲ ಬಂದು ಮಾಡಿ. ನಿನ್ನ ಮ್ಯಾಗೆ ಯಾವುದು ಕೇಸ್ ಇಲ್ಲಾರ್ದು ನಾನು ನೋಡಿದೆ. ತಪ್ಪು ಮಾಡೋದು ಸಹಜ ಕಣಲಿ. ತಿದ್ದಿ ನಡೆಯೋನೆ ಏನ ಬಾ ಮಂಜ. ಉಮೇಶ, ಸಾಹೇಬ್ರು ನಮಗೊಂದು ಚಾನ್ಸ್ ಕೊಡ್ತಾರಂತ. ಸಾಹೇಬ್ರ, ಏನ್ರಿ ನೀವು ಇಂಥವೆಲ್ಲ ಕಾಮಿಡಿ ಮಾತಾಡ್ತಾರೆ. ಸಾಹೇಬ್ರ, ನಿಮ್ಗೆ ಸಣ್ಣ ಕತೆ ಹೇಳ್ತೀನಿ ಹೇಳ. ಒಬ್ಬ ಮನುಷ್ಯ ದಿನಕ್ಕೆ 500 ರೂಪಾಯಿ ದುಡಿತಾನೆ. ಅದ್ರಾಗ 200 ರೂಪಾಯಿ ಸಂಸಾರಕ್ಕೆ ಖರ್ಚು ಮಾಡ್ತಾನೆ, 300 ರೂಪಾಯಿ ಉಳಿತಾಯ ಮಾಡ್ತಾನೆ. ತಿಂಗಳಿಗೆ ಎಷ್ಟು? 9,000. ವರ್ಷಕ್ಕೆ ಎಷ್ಟು? 1,08,000. ಹಿಂಗ ಉಳಿತಾಯ ಮಾಡಿದ್ರೆ ನಾವು ಜೀವನ ಆರಾಮಾಗಿ ಸಂತೋಷದಿಂದ ನಡೀತದ. ನಡಿಬಾರ್ದು, ಅವನು ಚಟ ಮಾಡಬೇಕು, ಹಾಳಾಗಬೇಕು. ಹಂಗಾದ್ರೆ ನಮ್ಮಂತವ್ರು ಆರಾಮ್ ಇರ್ತೀವಿ. ಸರ್ಕಾರ ನಡೀತೈತಿ. ಸಾಹೇಬ್ರ, ಈ ಕಾಲದಾಗ ಕೆಟ್ಟದ್ದ ನಡೆಯೋದು, ಕೆಟ್ಟದಕ್ಕೆ ಜಾಸ್ತಿ ಆಸ್ಪದ ಐತಿ. ನೋಡ್ರಿ ಸಾಹೇಬ್ರ, ನೀವೇ ವಿಚಾರ ಮಾಡಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಆದ್ರೂ ಬಂದ್ ಮಾಡಿಲ್ಲ. ಯಾಕ? ಲಾಭ ಐತಿ. ತಂಬಾಕು ಗುಟ್ಕಾದಿಂದ ಕ್ಯಾನ್ಸರ್ ಬರುತ್ತಂತಾರ, ಆದ್ರೂ ಬಂದ್ ಮಾಡಿಲ್ಲ. ಯಾಕ? ಲಾಭ ಐತಿ. ಮೊಬೈಲ್ನಾಗ ಆನ್ ಮಾಡಿದ್ರೆ ಸಾಕು, ಸಮ್ಮಿ ಆಡಿ ಕ್ಯಾಶ್ ಗೆಲ್ಲಿ. ಇದ್ರ ಗೆದ್ದವ್ರಿಗಿಂತ ಹಾಳಾದವ್ರೆ ಜಾಸ್ತಿ, ಆದ್ರೂ ಬಂದ್ ಮಾಡಿಲ್ಲ. ಯಾಕ? ಲಾಭ ಐತಿ. ಸಾಹೇಬ್ರ, ಲಾಭ ಐತಿ. ಸರ್ಕಾರಕ್ಕೆ ಭಯಂಕರ ಲಾಭ ಐತಿ. ಅದಕ್ಕೆ ಯಾವುದು ಬಂದ್ ಮಾಡೋದಿಲ್ಲ. ನೀವು ನೋಡಿದ್ರೆ ಸುಮ್ಮನೆ ಹುಡುಗರು ಆಡಿದಂಗ ಮಟಕ ಬಂದ್ ಮಾಡ್ತೀನಿ, ಇಸ್ಪೆಟ್ ಬಂದ್ ಮಾಡ್ತೀನಿ, ಅದು ಬಂದ್ ಮಾಡ್ತೀನಿ, ಬದ್ನೆಕಾಯಿ ಬಂದ್ ಮಾಡ್ತೀನಿ. ಸೋಮ್ಕೊಂಡ್ರೆ ಸಾಹೇಬ್ರ ಭಾಳ ಕಾಮಿಡಿ ಮಾಡ್ತಾರೆ. ಖರೆ ಮಂಜ, ನೀನು ಹೇಳೋದು 100ಕ್ಕೆ 100 ಸತ್ಯ. ಒಂದು ನಮ್ಮ ಕೆಲಸ ಕಾಮಿಡಿನೇ ಆಗಿದೆ. ನಿಯತ್ತಿಂದ ಕೆಲಸ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಒಳ್ಳೆ ಅಧಿಕಾರಿ ಅಂತ ಹೆಸರು ತಗೋಬೇಕು ಅಂತ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಖಾಕಿ ಹಾಕೊಂಡಿರ್ತೀವಿ. ಆದ್ರೆ ಸಮಾಜದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲಾರ್ದು ನಿಮ್ಮಂತವ್ರು ಜನಸೇವೆ ಮಾಡ್ತೀನಿ ಅಂತ ಜನರ ಜನ ಓಟ್ ಹಾಕ್ಸ್ಕೊಂಡು ನಿಮ್ಮ ಸೇವೆ ಮಾಡಕತ್ತಿರಲ್ಲ ಜನನಾಯಕರು ಅಂಥವ್ರಿಂದಾಗಿ ಬೇಡಿ ಹಾಕು ಕೈಗಳ ಬೇಡಿಕೆ ನಿಂತ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಒಂದು ಲಕ್ಷ್ಮಣ ರೇಖೆ ಹಾಕಿರ್ತಾರೆ. ಮಂಚ, ನೀನು ಹೇಳೋದು ಖರೇನ? ತಪ್ಪು ಹೇಳೋದಿಲ್ಲ. ಈ ಕಾಲದಾಗ ನಿಷ್ಠೆ, ನಿಯತ್ತು, ಪ್ರಾಮಾಣಿಕತೆ ಬೆಲೆ ಇಲ್ಲ. ಅದಕ್ಕೂ ಒಂದೊಂದ್ಸತಿ ನನಗೂ ಅನಿಸ್ಬಿಡುತ್ತೆ ಏನಂತ, ಕೆಟ್ಟಿದ್ದೇ ಬಾರಿ ಚಲೋ ಅಂತ. ಶಬಾಷ್. ಆದ್ರೆ ಏನು ಮಾಡೋದು, ನಿದ್ದೆ, ಖಾಕಿ, ಕರ್ತವ್ಯ, ಪ್ರಾಮಾಣಿಕತೆ. ಮಂಜ, ನನ್ನ ಉಸಿರು ಅವ್ರಿಗೆ ನಿಮ್ಮಂಥವ್ರು ಸರಿ ಭೂಮಿ ಮೇಲೆ ಇರಕ್ಕೆ ಬಿಡಲ್ಲ. ಏನು ಮಾಡ್ತೀವಿ ಸರ್?
ಡಿಶ್ಯೂಮ್ ಡಿಶ್ಯೂಮ್ ಏನು ಡಿಶ್ಯೂಮ್ ಡಿಶ್ಯೂಮ್ ಮಂಜ ನಂಬರ್ ಹೇಳ್ತಿದ್ದೆಲ್ಲ ನೀನು ಹ್ಞೂ ರೀ ಸಾಬ್ರ ಇವತ್ತು ನಾನು ನಿನಗೊಂದು ನಂಬರ್ ಹೇಳ್ತೀನಿ. ಸಾಬ್ರ ನಂಬರ್ ಹೇಳ್ತಾರೆ ಬರ್ಕೋರಿ ಓಪನ್ ಆದ್ರ ಆಪ ಏನು ಇವತ್ತು ಓಪನ್ನು ಇವತ್ತೇ ನಿಂದು ಕ್ಲೋಸ್. ಅದ ತಪ್ಪು ಸಾಬ್ರ. ನಂಬರ್ 3 ಲಕ್ಕಿ ನಂಬರ್, ಸೂಪರ್ ನಂಬರ್, ಬೆಸ್ಟ್ ನಂಬರ್, ಬಂಗಾರ ಗುಂಡು. ಹೇಳ ಲಕ್ಕಿ ಅಲ್ಲಲ್ಲಿ ಇವತ್ತು ಬ್ಯಾಡ್ ಲಕ್ ಇದ್ದೀನಿ ಇವತ್ತು. ಅಲ್ಲ ಸಾಬ್ರ, ಯಾರಿಗೆ ಬ್ಯಾಡ್ ಲಕ್ಕಿ? 3 ಎಣಸ್ನ ಅಷ್ಟರೊಳಗಡೆ ಸರೆಂಡರ್ ಆಗ್ಬಿಡು. ಇಲ್ಲಾಂದ್ರೆ ಡಿಶ್ಯೂಮ್ ಡಿಶ್ಯೂಮ್ 1 2 ಡಿಶ್ಯೂಮ್. ನೀನಾ ಹೇಯ್ ನಿನ್ನಗೆ ಕರು ಹೇಳುತ್ತಾರ, ಯಣ ಅನ್ನುತ್ತಾರ, ಸಾಹೇಬ್ರು ಒಳ್ಳೇದು 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 ಅಂದ್ರೆ ಮ್ಯಾಲ ಸಾಹೇಬ್ರಿಗೆ ಬಾಬಾ ಪೂರ್ಣ ಶ್ರದ್ಧಾಂಜಲಿ ಆಗ್ತದ. ಹೇ ಸೀದಾ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಅವ್ರ ಮನೆ ಬೆಡ್ರೂಮ್ನಾಗ ಫ್ಯಾನಿಗೆ ಗರ್ರ 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 ತಿರುಗಿ ಹಾಕ್ಬೇಕು ನೋಡೇನು. ಒಳ್ಳೆಯವರು ಸಾಹೇಬ್ರಾಗ ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾರೆ. ಆತ್ಮಹತ್ಯೆಗೆ ಶರಣಾದ PSI ಕರೇ ಬಸವ, ಕರೇ ಬಸವ, ಕರೇ ಬಸವ, ಕರೇ ಬಸವ. ನಿಯತ್ತು ಪ್ರಾಮಾಣಿಕತೆ ಅಂತ ಸತ್ಯದ ಹಾದಿಯಲ್ಲಿ ಸಾಗುವ ಕೆಲವು ಅಧಿಕಾರಿಗಳಿಗೆ ಸಿಗುವ ಉಡುಗೊರೆ ಸಾವು. ದೇಶದ ಒಳಿತಿಗಾಗಿ ತಮ್ಮ ಪ್ರಾಣ ನೀಡಿದ ನಿಷ್ಠಾವಂತ ಅಧಿಕಾರಿಗಳಿಗೆ ನಮ್ಮ ಈ ಚಿತ್ರ ಸಮರ್ಪಣೆ. ಕಲಿಯುಗದಲ್ಲಿ ಸುಳ್ಳು, ಮೋಸ, ವಂಚನೆ ಜಾಸ್ತಿ ನಡೀತೈತಿ. ಎಲ್ಲಿವರೆಗೂ? ಪಾಪದ ಕೊಡ ತುಂಬುವವರೆಗೂ. ತುಂಬಿದ ಮೇಲೆ ಕೊಡ ಹೊಡಿತೈತಿ, ಕಲಿಯುಗ ಅಂತ್ಯ ಆಗ್ತೈತಿ. ಕೊನೆಗೊಂದು ಮಾತು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೂ ಸುಖವಿಲ್ಲ. ಸತ್ಯಮೇವ ಜಯತೆ. ನಮ್ಮ ತಂಡದ ಪ್ರಯತ್ನಗಳು ನಿಮಗೆ ಇಷ್ಟ ಆದಲ್ಲಿ ಕೈಲಾದಷ್ಟು ಸಹಾಯ ಮಾಡಿ ಪ್ರೋತ್ಸಾಹಿಸಿ.